ಯಾರೂ ಸಹಿತ ನಿಮಗೆ ಕೈಲಾಗದಿದ್ದರೆ ತಂದಿಲ್ಲಿ ಗೋಶಾಲೆಗೆ ಬಿಟ್ಬಿಡಿ. ಯಾವುದೇ ಕಾರಣಕ್ಕೂ ಅದನ್ನು ಕಸಾಯಿಖಾನೆಗೆ ಕಳಿಸ್ಬೇಡಿ. ಈ ಒಂದು ಕ್ಷೇತ್ರದಲ್ಲಿ ನಿಮಗೋಸ್ಕರ ಈ ಒಂದು ಕ್ಷೇತ್ರದಲ್ಲಿ ಈ ಒಂದು ಗೋಶಾಲೆಯನ್ನು ನಿರ್ಮಾಣ ಮಾಡಿದಿರಿ. ಪ್ರತಿಯೊಬ್ಬರು ಸಹಿತ ನಿಮ್ಮ ಕೈಲಾದಷ್ಟು ಎಲ್ಲೇ ಇರಲಿ ಸಹಿತ ನಿಮ್ಗೆ ಗೊತ್ತಿರೋರು ಯಾರು ಎಲ್ಲಿ ಏನಾದರೂ ಸಹಿತ ಹಸುಗಳನ್ನ ತಂದು ಬಿಡಿ. ಎಲ್ಲನ ಅನಾಥವಾಗಿ ಅಂಗವಿಕಲ ಕೈ ಕಾಲು ಮುರ್ಕೊಂಡಿರ್ತವೆ, ಈ ಅನಾರೋಗ್ಯದಿಂದ ಬಳಲ್ತಾ ಇರ್ತವೆ ಅಂಥವು ಯಾವಿದ್ರೂ ಸಹಿತ ಈ ಒಂದು ಗೋಶಾಲೆಗೆ ತಂದುಬಿಡಿ. ನಾವು ಅದನ್ನು ಆರೈಕೆ ಮಾಡ್ತೀರಿ. ಸಣ್ಣ ಕರುಗಳನ್ನೆಲ್ಲ ಕೊಯ್ದು ತಿಂದುಬಿಡ್ತಾರೆ ಸರ್ ದರಿದ್ರದು. ಅವ್ರಿಗೆ ಅವ್ರು ತಿನ್ನೋರಿಗೆ ಕರ್ಮ ಬರೋಲ್ಲ. ನಾವು ಅದನ್ನು ಕೊಡ್ತಿರಲ್ಲ ಅವ್ರು ತಿನ್ನೋದಕ್ಕೆ, ಆ ಕರ್ಮದ ಫಲ ನಾವು ತಿಂತೀವಿ. ಯಾವುದೇ ಕಾರಣಕ್ಕೂ ನಾವು ಅದನ್ನು ಆ ಸಂತತಿನ ಬೆಳೆಸಬೇಕು ಹೊರತು ಅಳಿಸಬಾರ್ದು. ನಿಮಗೆ ಅದನ್ನು ಮೇಯಿಸೋದಕ್ಕೆ ಕಷ್ಟ ಆದರೆ ಈ ಒಂದು ನಮ್ಮ ಕ್ಷೇತ್ರದಲ್ಲಿ ತೊಗೊಂಬಂದು ಈ ಒಂದು ಕ್ಷೇತ್ರದಲ್ಲಿ ಬಿಟ್ಬಿಡಿ. ನಾವು ಅದನ್ನು ಬೆಳೆಸ್ಕೊಳ್ತೀರಿ. ಅದು ಇರೋ ತನಕ ಈ ಭೂಮಿ ಮೇಲೆ ಅದಕ್ಕೆ ಆಯುಸ್ಸಿರೋ ತನಕ ಅದು ಈ ಒಂದು ಕ್ಷೇತ್ರದಲ್ಲಿ ಇರ್ತದೆ. ನಿಮ್ಗೆ ಯಾವಾಗ ಬೇಕಾದರೂ ಬಂದು ನೋಡ್ಕೊಂಡು ಹೋಗ್ತಾ ಇರ್ಬೋದು. ನಮ್ಮಿಂದ ಮೇಯಿಸೋದಕ್ಕಾಗಲ್ಲ, ನಮ್ಗೆ ಅದರಿಂದ ಏನು ಬೆನಿಫಿಟ್ ಇಲ್ಲ, ನಮ್ಗೆ ಆಗಲ್ಲ, ನಮ್ಗೆ ಬೇಕಾಗಿಲ್ಲ ಅಂತಾರೋ ತಂದು ಈ ಒಂದು ಗೋಶಾಲೆಯಲ್ಲಿ ಬಿಟ್ಬಿಟ್ಟು ಹೋಗ್ಬಿಡಿ. ಗುರುಗಳೇ ಹೇಳಿ, ಇವತ್ತು ಗೋಶಾಲೆ ಸ್ಟಾರ್ಟ್ ಮಾಡಿದ್ದೀರಾ. ಸೊ ಗೋಶಾಲೆ ಬಗ್ಗೆ ಹೇಳೋದಾದರೆ ಗುರುಗಳೇ. ಸರ್, ಗೋಶಾಲೆ ಸ್ಟಾರ್ಟ್ ಮಾಡಿ ನಾವು ಸುಮಾರು ಒಂದು 2 ವರ್ಷ ಮೇಲೆ ಆಯಿತು. 2 ವರ್ಷದನ ಐತೆ ಗೋಶಾಲೆಯಲ್ಲಿ. ಆದರೆ ಯಾರು ಕಣ್ಗೂ ಕಾಣಿಸ್ತಿರಲಿಲ್ಲ. ಅದು ನಾವು ಒಂದು ಹಂತಕ್ಕೆ ಮಾಡ್ಕೊಂಡು ಬರ್ತಾಯಿದ್ದೀರಿ. ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ, ಎಲ್ಲ ಕಡೆ ಹಸುಗಳ್ನ ಬ್ರೀಡ್ಗೋಸ್ಕರ ಬ್ರ್ಯಾಂಡೆಡ್ಗೋಸ್ಕರ ಮಾಡ್ತಾರೆ. ಈ ಗಂಡು ಕರುಗಳ್ನ, ಈ ಅಂಗವಿಕಲ ಹಸುಗಳ್ನ ಮತ್ತು ಈ ಮುದಿಯಾಗಿರೋಂಥ ಹಸುಗಳ್ನ, ವಯಸ್ಸಾಗಿರೋಂಥ ಹಸುಗಳ್ನ ಯಾರೂ ಮೇಯಿಸಲ್ಲ. ಅದನ್ನು ಯಾರೂ ತಗೊಳೋದಿಲ್ಲ ಅವರು. ಆದರೆ ಈ ನಮ್ಮ ಒಂದು ಅಮ್ಮಾಶಕ್ತಿ ಗೋಶಾಲೆಯಲ್ಲಿ ಅದು ಯಾವುದೇ ಒಂದು ಅಂಗವಿಕಲ ಹಸು ಆಗಿರ್ಬೋದು, ಆಮೇಲೆ ಈ ವಯಸ್ಸಾಗಿರೋಂಥ ಹಸುಗಳಾಗಿರ್ಬೋದು, ಆಮೇಲೆ ಈ ಹಸುಗಳು ಹುಟ್ಟಿದ ತಕ್ಷಣ ಗಂಡು ಕರುಗಳಾಗ್ಬಿಡ್ತವೆ. ಅಂದರೆ ಈ ಬ್ರ್ಯಾಂಡೆಡ್ ಹಸುಗಳು, ಈ ಹಳ್ಳಿಕಾರು, ಗಿರ್ರು, ಈ ಕಾಕ್ರೋಂಜು ಇವೆಲ್ಲ ಬರ್ತಾವಲ್ಲ, ಇವೆಲ್ಲ ಗಂಡು ಕರುಗಳಾದರೆ ಮೇಯಿಸ್ತಾರೆ. ಆದರೆ ಸೀಮೆ ಹಸುಗಳು ಬರ್ತಾವಲ್ಲ, ಅವು ಗಂಡು ಕರುಗಳಾದರೆ ಕಸಾಯಿಖಾನೆಗೆ ಕಳಿಸ್ಬಿಡ್ತಾರೆ. ಅದನ್ನು ನಾವಿಲ್ಲಿ ನಮ್ಮ ಒಂದು ಗೋಶಾಲೆಗೆ ತಂದು ಕೊಟ್ಟರೆ ಅದನ್ನು ನಾವಿಲ್ಲಿ ಹಾಲು ಕೊಟ್ಟು ಅದನ್ನು ಡೆವಲಪ್ಮೆಂಟ್ ಮಾಡ್ಕೊಳ್ತೀರಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವೆಲ್ಲ ಅವೇ ಹಸುಗಳು, ಕರುಗಳು ಇವೆಲ್ಲ ಅವೇ. ಹುಟ್ಟಿದ ತಕ್ಷಣ ಪಾಪ ಅವ್ರು ತಂದಿಲ್ಲಿ ಬಿಟ್ಬಿಡ್ತಾರೆ. ಅದಕ್ಕೆ ನಾವು ಹಾಲು ಕೊಟ್ಟು ಬೆಳೆಸ್ಕೊಳ್ತೀರಿ. ಇವೆಲ್ಲ ಏನಿಲ್ಲಿ ಕಾಣಿಸ್ತಾ ಇತ್ತು ಕರುಗಳೆಲ್ಲ, ಇವೆಲ್ಲ ಗಂಡು ಕರುಗಳೇ. ಇವೆಲ್ಲ ಇಲ್ಲಿ ನಮ್ಮ ಒಂದು ಕ್ಷೇತ್ರದಲ್ಲಿ ಇಲ್ಲೇ ಹುಟ್ಟಿದ ತಕ್ಷಣ ತಂದು ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಅದಕ್ಕೆ ಬೆಳಗ್ಗೆ ಸಂಜೆ ಹಾಲು ಕೊಟ್ಕೊಂಡು ನಾವು ದೊಡ್ಡದು ಮಾಡ್ತೀರಿ. ದೊಡ್ಡದು ಮಾಡಿ ಅದನ್ನು ಸಪ್ರೇಟ್ ಮಾಡಿಬಿಡ್ತೀರಿ. ಆ ಲಾಸ್ಟ್ ಕೌಂಟ್ರಲ್ಲಿರೋದೆಲ್ಲ ಅದು ಸಪ್ರೇಟ್ ಇರೋಂಥದ್ದು ಅವೆಲ್ಲ. ಗುರುಗಳೇ, ಈಗ ತುಂಬ ಜನ ಬಂದು ಹಸುಗಳು ಹುಟ್ಟಿದ ತಕ್ಷಣ ರೈತರೆಲ್ಲ ಏನು ಮಾಡ್ತಾರೆ, ಕಸಾಯಿಖಾನೆಗೆ ಹಾಕ್ತಾರೆ. ಹೌದು. ಅಂಥವ್ರಿಗೆಲ್ಲ ಏನು ಹೇಳುತ್ತೆ ಗುರುಗಳೇ? ದಯವಿಟ್ಟು ಅಂಥ ಒಂದು ಕೆಲಸ ಯಾರೂ ಮಾಡೋಕ್ಕೆ ಹೋಗ್ಬೇಡ್ರಿ. ಏಕೆಂದರೆ ನಮಗೆ ಒಂದು ಒಂದು ಹಸು ಅನ್ನೋದು ನಮಗೆ ತಾಯಿ ಸಮಾನ. ತಾಯಿನೇ ಅಂದ್ಕೊಬೋದು ನಾವು. ಯಾವುದೇ ಕಾರಣಕ್ಕೂ ನಾವು ಅದನ್ನು ಆ ಸಂತತಿನ ಬೆಳೆಸಬೇಕು ಹೊರತು ಅಳಿಸಬಾರ್ದು. ನಿಮಗೆ ಅದನ್ನು ಮೇಯಿಸೋದಕ್ಕೆ ಕಷ್ಟ ಆದರೆ ಈ ಒಂದು ನಮ್ಮ ಕ್ಷೇತ್ರದಲ್ಲಿ ತೊಗೊಂಬಂದು ಈ ಒಂದು ಕ್ಷೇತ್ರದಲ್ಲಿ ಬಿಟ್ಬಿಡಿ. ನಾವು ಅದನ್ನು ಬೆಳೆಸ್ಕೊಳ್ತೀರಿ. ಅದು ಇರೋ ತನಕ ಈ ಭೂಮಿ ಮೇಲೆ ಅದಕ್ಕೆ ಆಯುಸ್ಸಿರೋ ತನಕ ಅದು ಈ ಒಂದು ಕ್ಷೇತ್ರದಲ್ಲಿ ಇರ್ತದೆ. ನಿಮ್ಗೆ ಯಾವಾಗ ಬೇಕಾದರೂ ಬಂದು ನೋಡ್ಕೊಂಡು ಹೋಗ್ತಾ ಇರ್ಬೋದು. ಯಾವುದೇ ಕಾರಣಕ್ಕೂ ಗೋಹತ್ಯೆ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ಮೆಲ್ಲರ ಜವಾಬ್ದಾರಿ ಗೋರಕ್ಷಣೆ. ನಮ್ಮ ಒಂದು ಧರ್ಮ ಉಳಿಬೇಕಂದ್ರೆ ಆ ತಾಯಿ, ಆ ಗೋಮಾತೆನ ನಾವು ಉಳಿಸ್ಕೊಬೇಕು. ಅದು ಉಳಿಸ್ಕೊಂಡ್ರೇ ನಮ್ಮ ಧರ್ಮ ಉಳಿಯೋಂಥದ್ದು. ನಾವೇ ಅದನ್ನು ನಮ್ಮ ಹಾಲು ಕೊಟ್ಟು ಸಾಕಿರೋಂಥ ತಾಯಿನ ನಾವೇ ಕತ್ತು ಕೊಯ್ದು ಸಾಯಿಸೋಷ್ಟು ಪಾಪ ನಾವು ಮಾಡೋಕ್ಕೆ ಹೋಗಬಾರ್ದು. ಯಾಕಂದ್ರೆ ಅವಕ್ಕೆ ಏನು ಗೊತ್ತಾಗುತ್ತೆ, ನಾವು ಊಟ ಹಾಕಿದ್ರೆ ತಿಂತವೆ, ಇಲ್ಲಾಂದರೆ ಸುಮ್ಮನೆ ಮಲಗ್ತವೆ, ಬೇಕು ಅಂತ ಕೇಳಲ್ಲ ಅವು. ಯಾವುದೇ ಕಾರಣಕ್ಕೂ ಆ ಥರ ಕೆಟ್ಟ ಆಲೋಚನೆ ಮಾಡೋಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಪ್ರತಿಯೊಬ್ಬರಿಗೆ ಹೇಳೋದೊಂದೇ, ನಿಮಗೆ ಕಷ್ಟವಾದಂಥದ್ದು ನಮ್ಮಿಂದ ಮೇಯಿಸೋದಕ್ಕಾಗಲ್ಲ, ನಮ್ಗೆ ಅದರಿಂದ ಏನು ಬೆನಿಫಿಟ್ ಇಲ್ಲ, ನಮ್ಗೆ ಆಗಲ್ಲ, ನಮ್ಗೆ ಬೇಕಾಗಿಲ್ಲ ಅಂತಾರೋ ತಂದು ಈ ಒಂದು ಗೋಶಾಲೆಯಲ್ಲಿ ಬಿಟ್ಬಿಟ್ಟು ಹೋಗ್ಬಿಡಿ. ನಾವು ಅದನ್ನು ಆರೈಕೆ ಮಾಡ್ತೀರಿ. ಆಮೇಲೆ ಇನ್ನೊಂದು ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ಕೊಳೋದೇನೆಂದರೆ, ನಿಮ್ಮ ಕೈಲಾದಷ್ಟು ಸಹಾಯ ಮಾಡ್ಬೋದು. ಇಲ್ಲ ಒಂದು ಹಸುನ ದತ್ತಕ್ಕೆ ತೊಗೊಬೋದು. ಒಂದು ಹಸು ಮೇಯಿಸೋದಕ್ಕೆ ಒಂದು ತಿಂಗಳಿಗೆ 2 ರಿಂದ 2.5 ಸಾವಿರ ರೂಪಾಯಿ ಖರ್ಚು ಬರುತ್ತೆ. ಅದನ್ನು ನೀವು ದತ್ತಕ್ಕೆ ತೊಗೊಂಡು ನಿಮ್ಮ ಒಂದು ಇದರಲ್ಲೇ ನೀವು ಮೇಯಿಸಬಹುದು ಅಂತ ಒಂದು ಇದು ಇರ್ತದಿಲ್ಲ. ಪ್ರತಿಯೊಬ್ಬರು ಸಹಿತ ಕೈ ಜೋಡಿಸಿ ಈ ಒಂದು ಗೋಶಾಲೆ ಅನ್ನೋದು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟವಾಗಿ ಮಾಡಬೇಕು ಅಂತ ಸಂಕಲ್ಪ ಹೊತ್ಕೊಂಡು ಮಾಡ್ತಾಯಿದ್ದೀರಿ. ಪ್ರತಿಯೊಬ್ಬರು ಸಹಕಾರ, ಸಲಹೆ ಪ್ರತಿಯೊಬ್ಬರು ಸಹಿತ ನಿಮ್ಗೆ ಗೊತ್ತಿರೋಂಥದ್ದನ್ನು ನೀವು ಹೇಳ್ಬೋದು.
ನಿಮ್ಗೆ ಏನು ನಿಮ್ಮ ನಿಮ್ಮಿಂದ ಕೈಲಾಗಲ್ಲೋ ನಿಮ್ದು ಮೇಸಕ್ಕಾಗಲ್ಲೋ ಅಂಥ ಹಸುಗಳನ್ನ ತಂದು ಈ ಒಂದು ಗೋಶಾಲೆಯಲ್ಲಿ ಬಿಡಿ.